ಜಂಕ್ ಫುಡ್ ನ ಜಾಸ್ತಿ ತಿಂದ್ರೆ ಏನಾಗುತ್ತಪ್ಪ? ಕ್ಯಾವಿಟಿ ಅಂತಂದ್ರೆ ಹೋಮ್ ಸ್ಕೂಲಿಂಗ್ ಅಂತಂದ್ರೆ ಮಗುನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂರಿಸ್ಕೊಂಡು ಹೇಳ್ಕೊಡ್ಬೇಕಾ. ಅದಕ್ಕೋಸ್ಕರ ನಿಮ್ಮ ಮಕ್ಕಳು ನೀವು ಪಾಯಿಂಟ್ ಮಾಡಿದಾಗ ಬೇರೆ ಕಡೆ ನೋಡ್ತಿದ್ದಾರೆ ಅಂತಂದ್ರೆ ಚಾಟ್ ಇಸ್ ನಾಟ್ ದ ಬೆಸ್ಟ್ ಫಾರ್ ಯು. ಅಂಡ್ ನೆಕ್ಸ್ಟ್ ಸಿಂಪಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೆ ಯಾವ್ಯಾವ್ದು ಜನರಲ್ ನಾಲೆಡ್ಜ್ ರೀಸೆಂಟ್ಲಿ ಪರ್ಚೇಸ್ ಮಾಡಿದೀನಿ, ಏನೇನ್ ಕಾನ್ಸೆಪ್ಟ್ ನ ತಗೊಂಡಿದೀನಿ ಅಂತ. ಹೋಮ್ ಸ್ಕೂಲಿಂಗ್ ಅಂತಂದ್ರೆ ಏನು, ಯಾವ ರೀತಿ ಹೇಳ್ಕೊಡ್ಬೇಕು, ಏನ್ ಇವಾಗ ಈ ಕೈಗೆ ಎಷ್ಟು ಈ ಕೈಗೆ ಎಷ್ಟು ಹೀಗೆ ಹಾಕಿದ್ರೆ ಕಾಣಿಸ್ತಾ ಇದೆ. ನನ್ಗದು ಫುಲ್ ಖುಷಿ, ನೀವಂತೆ ಕಾಣ್ಬೇಕು. ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ಶೇರ್ ಮಾಡ್ತೀನಿ. ವೆರಿ ಈಸಿ, ವೆರಿ ಸಿಂಪಲ್. ನೋಡ್, ವಾವ್ ಸಕ್ಕತ್ತಾಗಿ ಬಂತು. ಇದೇ ತುಂಬಾ ಸ್ವೀಟ್ ಇದೆ. ಸೂಸು ಟ್ರೈನಿಂಗ್ ಮಾಡ್ತಿದ್ದೀನಿ, ಮಧ್ಯರಾತ್ರಿ ಎಪ್ಸಿ ಮಾಡೋದು. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಇವತ್ತು ಯಾವ ವಾರಕ್ಕಂದ ಇವತ್ತು ಆಫ್ಟರ್ ಯಾವುದು ಏನು ಅಲ್ಲ ವೆಡ್ನೆಸ್ಡೇ, ಆಫ್ಟರ್ ವೆಡ್ನೆಸ್ಡೇ ಯಾವಾರ? ಗುರುವಾರ, ಥರ್ಸ್ಡೇ. ಎಸ್, ಥರ್ಸ್ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿದೆ ಆಲ್ರೆಡಿ 12 o'clock. ಅದಿತಿಗೆ ಇವತ್ತು ಏನೋ ಬೇಕಂತೆ. ಏನ್ ಬೇಕಂತೆ? ಏನ್ ಬೇಕು ಕಂದ ಇವತ್ತು ನಿಮ್ಗೆ? ಯಾವ್ದು ಐಸ್ ಕ್ರೀಮು? ಮ್ಯಾಂಗೋ ಐಸ್ ಕ್ರೀಮ್. ಸೊ ನಿನ್ನೆ ಹಣ್ಣೆಲ್ಲ ಖಾಲಿ ಆಗಿತ್ತು, ತೊಗೊಂಡು ಬಂದ್ವಿ. ಮ್ಯಾಂಗೋನು ತೊಗೊಂಡು ಬಂದೆ. ಪಾಪ ಐಸ್ ಕ್ರೀಮ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಮಧ್ಯರಾತ್ರಿಗೆ ಅದಿತಿಗೀಗ ನಾನು ಇದು ಸೂಸು ಟ್ರೈನಿಂಗ್ ಮಾಡ್ತಿದ್ದೀನಿ, ಮಧ್ಯರಾತ್ರಿ ಎಬ್ಸಿ ಮಾಡೋದು. ಎಬ್ಸಿ ಸೂಸು ಎಲ್ಲ ಮಾಡಿದ್ರು. ಮಲ್ಕೊಳ್ಳುವಾಗ ಅವ್ರಿಗೆ ನೆನ್ಪು ಬಂದ್ಬಿಟ್ಟು, ಅಮ್ಮ ನಾನು ಮಾವಿನ ಹಣ್ಣೆ ತಿನ್ಲಿಲ್ವಲ್ಲಮ್ಮ ಅಂತೆ. ಅದಕ್ಕೆ ಬೆಳಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಮಾಡಬೇಕು. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ಅದಿತಿಯ ಹೋಮ್ ಸ್ಕೂಲಿಂಗ್ ಈಗ ಕೆಲವು ಕಾನ್ಸೆಪ್ಟ್ಸ್ಗಳನ್ನೆಲ್ಲ, ಜನರಲ್ ನಾಲೆಡ್ಜ್ನೆಲ್ಲ. ಏನಪ್ಪ ನೋವಾಗ್ತಿದೆಯಾ? ಹಾಂ, ಇಂಟ್ರಡ್ಯೂಸ್ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಕೆಲವು ಮೆಟೀರಿಯಲ್ಸ್ಗಳನ್ನೆಲ್ಲ ತಂದಿಟ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಮ್ಯಾಂಗೋ ರೆಸಿಪಿ ಸಹ, ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ಶೇರ್ ಮಾಡ್ತೀನಿ. ವೆರಿ ಈಸಿ, ವೆರಿ ಸಿಂಪಲ್. ಏನು ಜಾಸ್ತಿ ಏನಿಲ್ಲ. ಸಕ್ಕರೆ ಅಂತೂ ಯೂಸ್ ಮಾಡಲ್ಲ, ದಟ್ ಈಸ್ ಇಂಪಾರ್ಟೆಂಟ್ ಮಕ್ಕಳಿಗೆ. ಅದಿತಿಗೆ ತಲೆ ಬಾಚಬೇಕು ಅಂತಂದರೆ ತುಂಬ ಸಾಹಸ ಮಾಡಬೇಕು. ಸ್ನಾನಕ್ಕೆ ಮಾಡಿಸುವಾಗ ಅದಿತಿಗೆ ಈ ರೀತಿ ಮೇಲ್ಗಡೆ ಗಂಟು ಹಾಕ್ಬಿಡ್ತೀನಿ. ಯಾಕಂತಂದರೆ ಕಡಲೆ ಹಿಟ್ಟು ಹಾಕ್ತೀನಿ ಅಲ್ಲ, ಸೊ ಕೂದಲೆಲ್ಲ ಮೆತ್ಕೊಳ್ಳುತ್ತೆ ಅಂತ. ಆ್ಯಂಡ್ ಇವತ್ತು ನಾನು ಅದಿತಿ ಆಲ್ಮೋಸ್ಟ್ ಒಂಥರ ಟ್ವಿನ್ನಿಂಗ್ ಮಾಡ್ತಿದ್ದೀವಿ. ಸಿ, ಫ್ರಾಕ್ ಕಲರ್ ಸೇಮ್ ಇಲ್ಲ, ಬಟ್ ಸ್ಟಿಲ್ ಇಟ್ಸ್ ಆಲ್ಮೋಸ್ಟ್ ಆರೆಂಜ್ ವಿತ್ ಬ್ಲೂ. ನಂದು ಆರೆಂಜ್ ವಿತ್ ಬ್ಲೂ ಇದೆ ಅಲ್ಬೇಕಂದ. ಕುತ್ಕೊಳ್ಳಿ, ಹೇರ್ ಸ್ಟೈಲ್ ಮಾಡಿಬಿಡ್ತೀನಿ. ಬೇಗ ಹೇರ್ ಸ್ಟೈಲ್ ಮಾಡಿದ ತಕ್ಷಣ ನಾನು ಅದಿತಿ ಹೋಗಿ ಏನು ಮಾಡೋದು ಇವಾಗ? ಐಸ್ ಕ್ರೀಮ್, ಮ್ಯಾಂಗೋ ಐಸ್ ಕ್ರೀಮ್. ಮ್ಯಾಂಗೋನ ಸೋಕ್ ಮಾಡಿ ಇಟ್ಟಿದ್ದೀನಿ. ಯಾವುದೇ ಮ್ಯಾಂಗೋ ಇರ್ಬೋದು, ಯಾವುದೇ ಹಣ್ಣು ಇರ್ಬೋದು, ಒಂದು 20 ನಿಮಿಷ ಅಷ್ಟು ಅಥವಾ 30 ನಿಮಿಷ ಅಷ್ಟು ಸೋಕ್ ಮಾಡಿದ್ರೆ ಅದರಲ್ಲಿರೋ ಪೆಸ್ಟಿಸೈಡ್ಸ್ ಏನು ಯೂಸ್ ಮಾಡಿರ್ತಾರೆ ಅದಷ್ಟು ಎಫೆಕ್ಟ್ ಆಗಲ್ಲ ಅನ್ನೋ ಒಂದು ರೀಸನ್ನು. ಏನು ಕಂದ? ಎಲ್ಲಿ ನೋವಾಗ್ತಿದೆ? ಹಾಂ, ಆಗೋಯ್ತು. ಸೊ ಹೋಮ್ ಸ್ಕೂಲಿಂಗ್ ಬಗ್ಗೆ ಆ್ಯಂಡ್ ಇನ್ನೂ ಒಂದು ಬಾಕ್ಸ್ ಇದೆ ಟಾಯ್ ಸಿರೀಸಲ್ಲಿ ವಿಡಿಯೋ ಮಾಡಬೇಕಾಗಿರೋದು. ಸೊ ಅದನ್ನು ಮಾಡ್ತೀನಿ. ಯಾ, ಸೊ ಅದಿತಿನ ರೆಡಿ ಮಾಡಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡಕ್ಕೆ ಹೋಗ್ತೀವಿ. ಯಾರು? ಅವರು ಅಂದರೆ ಯಾರು? ವಿಡಿಯೋ ಮಾಡ್ತಿದೀವಲ್ಲ ಅವರೆಲ್ಲರೂ ಅಡುಗೆ ಮನೆಗೆ ಬರಬೇಕಾ? ಓಕೆ, ಅಡುಗೆ ಮನೆಯಲ್ಲಿ ನಾವು ಮಾಡ್ತಿರೋದನ್ನ ಅವರೆಲ್ಲರೂ ನೋಡ್ತಾರೆ. ಓಕೆನಾ? ನಾನು ಈ ರೀತಿ ಕ್ಲಿಪ್ಸು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಡೈಲಿ ಯೂಸ್ಗೆ ಯೂಸ್ ಆಗುತ್ತೆ. ಅದಕ್ಕೆ ಬ್ಲೂ ಕಲರೇ ಹಾಕ್ತೀನಿ. ಆ್ಯಂಡ್ ಸೊಪ್ಪು ನೆನೆ ಹಾಕಿದ್ದೀನಿ. ಮೊಸಪ್ಪು ಸಹ ಮಾಡಬೇಕು ಮಧ್ಯಾಹ್ನಕ್ಕೆ. ಹಾಗೆ ಐಸ್ ಕ್ರೀಮ್ ಮಾಡ್ತಾ ಅದಿತಿ ಇವಾಗ ಐಸ್ ಕ್ರೀಮ್ ಮಾಡಿದ ತಕ್ಷಣ ಇವಾಗಲೇ ತಿನ್ನಕ್ಕಾಗಲ್ಲ ಕಂದ. ಈಗಲೇ ತಿನ್ನಕ್ಕಾಗಲ್ಲ, ಅದು ಸಂಜೆ ತಿನ್ನಕ್ಕಾಗಲ್ಲ, ಅದು ಗಟ್ಟಿ ಆಗ್ಬೇಕಲ್ಲ. ಏ ಪಪ್ಪಿಮಾ, ಈಗಲೇ ತಿನ್ನಕ್ಕಾಗಲ್ಲ, ಅದು ಗಟ್ಟಿ ಆಗ್ಬೇಕು ಪಾಪ. ನೈಟು ಮಲ್ಕೊಳ್ಳುವಾಗ ತಿನ್ಬಿಟ್ಟು ಪಾಚಿ ಮಾಡೋಣ. ಓಕೆನಾ? ಏ ಶುಭ, ಏ ಶುಭ, ಏ ಶುಭ. ಎಸ್, ಅದಿತಿ ಈಸ್ ರೆಡಿ. ನಾನು ರೆಡಿ ಆಗಿದ್ದೀನಿ. ಈಗ ಹೋಗಿ ಐಸ್ ಕ್ರೀಮ್ ಮಾಡೋದು. ಬನ್ನಿ ಐಸ್ ಕ್ರೀಮ್ ಮಾಡೋಣ. ಕಪ್ ಬರಬೇಕು. ಬರ್ತಾರೆ. ಕೂತ್ಕೋತೀರಾ ಇಲ್ಲಿ?
ಬನ್ನಿ ಕೂತ್ಕೊಳ್ಳಿ. ಸೊ ನಾನು ಬೆಳೆಸ್ತಿರುವಂತಹ ಹಣ್ಣು ಯಾವುದು ಅಂದರೆ 2 ರೀತಿಯಾಗ ಹಣ್ಣು ತೊಗೊಂಡು ಬಂದಿದ್ದೀನಿ. ಒಂದು ಬಾದಾಮಿ, ಇನ್ನೊಂದು ಮಲ್ಲಿಕಾ. ಸೊ ಒಂದು ಮಲ್ಲಿಕಾ, ಇನ್ನೊಂದು ಬಾದಾಮಿ. ಸೊ ಈ ಒಂದು ಮಲ್ಲಿಕಾ ಆ್ಯಂಡ್ ಒಂದು ಬಾದಾಮಿನ ಹಾಕಿ, ಇದು ಬಾದಾಮಿ ತುಂಬ ಸ್ವೀಟ್ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಎರಡೂ ಮಿಕ್ಸ್ ಮಾಡಿ 2 ಹಣ್ಣನ್ನು ಮಾಡ್ತಿದ್ದೀನಿ, ಜಾಸ್ತಿ ಮಾಡ್ತಿಲ್ಲ. 2 ಸೇರಿ 1 kg ತೊಗೊಂಡು ಬಂದಿದ್ದೀವಿ. ಮ್ಯಾಂಗೋನ ಈ ರೀತಿ ನಾನು ನೆನೆ ಹಾಕಿದ್ದೀನಿ, 2 ಮ್ಯಾಂಗೋನ ತೊಗೊಂಡಿದ್ದೀನಿ. ಸೊ ಕಂಪ್ಲೀಟ್ ಒಂದು ಬೌಲಲ್ಲಿ ಆಲ್ರೆಡಿ ಒಂದು 20-25 ನಿಮಿಷ ಆಗಿದೆ ನಾನು ನೆನೆ ಹಾಕಿ. ಸೊ ಇದನ್ನು ಇವಾಗ ಮಾಡ್ತೀನಿ ಇವಾಗ. ಸೊ ಇವಾಗ ಇದನ್ನು ಕಟ್ ಐಸ್ ಕ್ರೀಮ್ ತಿನ್ಬೋದು, ಮಾಡಾದ್ಮೇಲೆ ಐಸ್ ಕ್ರೀಮ್ ತಿನ್ಬೋದು. ಸೊ ಇವಾಗ ಇದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು, ಏನೇನು ಬೇಕು ಅಂತ ಹೇಳೋದಾದರೆ ನಾನು ಹಾಕಿದೆ 2 ಇಂಗ್ರೀಡಿಯೆಂಟ್. ಒನ್ ಇಸ್ ದಿಸ್. ಒಂದು ಹಾಲನ್ನ ತೊಗೊಂಡಿದ್ದೀನಿ ನಾನು. ಎಷ್ಟು ತೊಗೊಳ್ತೀನಿ, ಒಂದು 150 to 200 ml. ಅದೀತಿ ಬೀಳಿಸ್ಬಿಡೋಕ್ಕಂತ ನಂಗೆ ಸುಸ್ತಾಗುತ್ತೆ. 150 ml ಅಷ್ಟು ತೊಗೊಂಡಿದ್ದೀನಿ. ನೆನೆಸಿಟ್ಟಿದ್ದೀನಲ್ಲ, ಸೊ ಆ ಮ್ಯಾಂಗೋನ ಇನ್ನೊಂದ್ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಂಪ್ಲೀಟ್ ಪಲ್ಪ್ ಎಲ್ಲ ತೊಗೊಳ್ತೀನಿ. ಮ್ಯಾಂಗೋ ಮಕ್ಕಳಿಗೆ ತುಂಬ ಒಳ್ಳೆಯದು, ಬಟ್ ಕೊಡೋದಕ್ಕಿಂತ ಮುಂಚೆ ನೀವು ಕ್ಲೀನಾಗಿ ವಾಶ್ ಮಾಡಿ ಮಕ್ಕಳಿಗೆ ಕೊಡಿ. ಸಮ್ಮರಲ್ಲಿ ಹೀಟ್ ಆಗುತ್ತೆ ತುಂಬ ಮಕ್ಕಳಿಗೆ. ಯಾವ ಹಣ್ಣನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು. ಇವಾಗ ಕ್ಲೀನಾಗಿ ಕಟ್ ಏನು ಮಾಡ್ತಾ ಇದ್ದೀವಿ ಅದೀತಿ ನಾವು? ಕಟ್ ಕಟ್. ಐಸ್ ಕ್ರೀಮ್ ಬೇಡವಾ? ಐಸ್ ಕ್ರೀಮು ಬೇಕು, ಇದು ಬೇಕು ಅಂದರೆ ನಂಗೆ ಆ್ಯಕ್ಚುಲಿ 7 month ಅಲ್ಲ, ಆ ಟೈಮಲ್ಲಿ ಡಾಕ್ಟರ್ ಏನೋ ಕಡಿಮೆ ಮಾಡಿ ಫ್ರೂಟ್ಸ್ನೆಲ್ಲ ಅಂತ ಹೇಳಿದಾಗ ನಾನು ಫಸ್ಟ್ ಕ್ವೆಶ್ಚನ್ನೇ ಬಂದಿದ್ದು, ನಾನು ಮ್ಯಾಂಗೋ ತಿನ್ನಬೇಕು ಡಾಕ್ಟರ್ ಈ ಸಮ್ಮರಲ್ಲಿ ಏನೋ ಅಂತ ಅಂದೆ. ಯು ಕ್ಯಾನ್ ಈಟ್ ಬಟ್ ತುಂಬ ತಿನ್ನಬೇಡಿ ಅಂತ ಹೇಳಿದ್ರು. ತಿಂತಾ ಇದ್ದೀನಿ, ಆ್ಯಕ್ಚುಲಿ ಸ್ವಲ್ಪ ತಿನ್ನಿ, ಓಕೆನಾ, ಐಸ್ ಕ್ರೀಮ್ ಕಡಿಮೆ ಆಗುತ್ತೆ ಆಮೇಲೆ. ಸೊ ಯಾ, ಸೊ ಆಲ್ಮೋಸ್ಟ್ ಇದನ್ನು ರೆಡಿ ಮಾಡಿಕೊಂಡೆ. ಎಷ್ಟು ಚಂದ ಇದೆ ಐಸ್ ಕ್ರೀಮು. ಐಸ್ ಕ್ರೀಮ್ ಅಲ್ಲ, ಮ್ಯಾಂಗೋ. ಹೇಗಿದೆ, ಸ್ವೀಟ್ ಇದೆ ನೋಡಿ. ಈ ಅಡ್ವರ್ಟೈಸಸ್ ಎಲ್ಲ ತೋರಿಸ್ತಾರಲ್ಲ, ಹೀಗೆ ಮಾಡಿ ಚಿನಿ. ಅಡ್ವರ್ಟೈಸ್ಮೆಂಟ್ ಅಂದರೆ ಏನು ಗೊತ್ತಾ, ಟಿ ವಿಲಿ ಮಧ್ಯೆ ಮಧ್ಯೆ ಬರ್ತಾ ಇರುತ್ತೆ. ನಂಗೆ ಈ ರೀತಿ ಅವ್ರು ಮಾಡ್ತಾರಲ್ಲ, ಹಿಂಗೆ ನೋಡಿ ವಾವ್ ಸಕ್ಕತ್ತಾಗಿ ಬಂತು. ಸೊ ಈ ರೀತಿನೇ ಎಲ್ಲ ಪಲ್ಪ್ ತೊಗೋತೀನಿ ನಾನು. ಸೊ ಪಲ್ಪ್ ತೊಗೊಂಡು ಮಿಕ್ಸರ್ ಗ್ರೈಂಡರ್ಗೆ ಹಾಕೋಬೇಕು. ಎಲ್ಲ ಪ್ರೊಸೀಜರ್ ನಿಮ್ಗೆ ತೋರಿಸ್ತೀನಿ. ಸೊ ನಾನು ಇದನ್ನು ರೆಡಿ ಮಾಡ್ಕೊತೀನಿ. ಎಸ್, ಸೊ ಈ ರೀತಿ ಪಲ್ಪ್ನೆಲ್ಲ ತೊಗೊಂಡಿದ್ದೀನಿ ನಾನು. ಅದಿದ್ದಿ ಅಂತೂ ಅರ್ಧಂಬರ್ಧ ತಿಂದುಬಿಟ್ರು. ಈಗ ತಿಂದು ಕೈಯೆಲ್ಲ ವಾಶ್ ಮಾಡಿದೆ, ಫೇಸ್ ಎಲ್ಲ ವಾಶ್ ಮಾಡಿದೆ. ಸೊ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಒಂದು 3/4 ತೊಗೊಂಡು ಇನ್ನೂ ಒಂದು 1/4 ಭಾಗದಷ್ಟು ಐಸ್ ಕ್ರೀಮ್ಗೆ ಬಳಸ್ಕೊತೀನಿ. ಸೊ ಮೊದಲಿಗೆ ಏನು ಮಾಡ್ತೀನಿ ಅಂತ ಅಲ್ಲಿ ಶೋ ಮಾಡ್ತಾ ಇದ್ದೀನಿ ಬಬ್ಬಿ. ಸೊ ಮೊದಲಿಗೆ ನಾನು ಮಿಕ್ಸಿ ಗ್ರೈಂಡರ್ಗೆ ಹಾಕೋತೀನಿ. ಇಷ್ಟು ಹಾಕ್ಕೊಂಡಿದ್ದೀನಿ, ಒಂದು 1/4 ಕಪ್ ಅಷ್ಟು ಇಟ್ಕೊಂಡಿದ್ದೀನಿ, ಜಾಸ್ತಿ ಆಗುತ್ತೆ ಅದು ಪಲ್ಪ್ಗೆ. ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಕ್ಲೀನ್ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಹಾಲನ್ನ ಹಾಕ್ಕೊಳ್ತೀನಿ. ಸೊ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಓಕೆ,
ಇಲ್ಲ ಪಾಪು. ನಾನು ಹಾನೆಸ್ಟಾಗಿ ಹೇಳ್ತೀನಿ, ಸ್ವೀಟ್ ಹಾಕೋಬೇಕಾ ಬೆಲ್ಲ ಬೇಡವಾ ಅಂತ. ಇದೇ ತುಂಬ ಸ್ವೀಟ್ ಇದೆ. ಚಿನಿಮಾ ನೋಡಿ ಕರೆಕ್ಟಾಗಿದೆ ಸ್ವೀಟು. ಸ್ವೀಟ್ ನೋಡು. ಆಹಾ, ಇಷ್ಟು ತನಕ ಮ್ಯಾಂಗೋ ಎಲ್ಲ ತಿಂದ್ಬಿಟ್ಟು ಡ್ರಾಮಾ ಮಾಡ್ತಾನೆ ಅವನು. ಇದಕ್ಕೇನೆ ಸ್ವಲ್ಪ ಹಾಲು ಸಹ ಹಾಕೊಳ್ತೀನಿ ನಾನು. ಸೊ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಕಳ್ಬೇಕು ಹೇಳ್ದೆ. ಯಾರದು ಕಳ್ಬೇಕು? ಯಾರಪ್ಪ ಯಾರು? ಅವ್ರೆ. ನೀವಂತೆ ಕಳ್ಬೇಕು. ಚಿನ್ನಿ ಹಂಗೆಲ್ಲ ಹೇಳ್ಬಾರ್ದು. ಸಾರಿ ಕೇಳು. ನೀನ್ ಯಾರಿಗೆ ಹೇಳ್ದೆ ಕಳ್ಬೇಕು ಅಂತ? ಅವರೇ ಅಂತ. ವಿಡಿಯೋ ನೋಡ್ತಿರೋರಾ? ಚೆಲ್ಲತ್ತೆ. ನಂಗೆ ಇವಾಗ ನಿಜ ಬಗ್ಗೆ ಕೆಲಸ ಮಾಡಕ್ ಆಗಲ್ಲ. ಸೊ ನಾನಿವಾಗ ಈ ಕಂಪ್ಲೀಟ್ ಕಂಪ್ಲೀಟ್ ಪಲ್ಪ್ನ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಇಡಬೇಕು ನಾವು. ಫ್ರಿಜ್ಜಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ. ನನ್ಗದು ಫುಲ್ ಖುಷಿ. ಸಿ ಯಾವ ರೀತಿ ಟೆಕ್ಸ್ಚರ್ ಇದೆ. ಆ್ಯಕ್ಚುಲಿ ಇದನ್ನು ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ತೆಳು ಮಾಡ್ಕೋಬೋದು. ಆವಾಗ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣ ಅಷ್ಟೇ. ಸಾಕು ಅನಿಸುತ್ತೆ. ಈಗ ಸೊ ರೆಡಿ ಆಯಿತು. ಇದನ್ನು ಈಗ ಒಂದು ಬಾಕ್ಸ್ ಕಂಟೈನರಿಗೆ ಹಾಕ್ಬಿಡೋಣ. ಸೊ ಈ ಕಂಟೈನರಿಗೆ ಹಾಕೊಂಡ್ರೆ ತುಂಬ ತೆಳು, ಅಂದರೆ ತುಂಬ ಕಡಿಮೆ ಲೆವೆಲಿಗೆ ಬರುತ್ತೆ. ಇವಾಗ ಇಡ್ತೀನಿ ಫ್ರಿಜ್ಜಲ್ಲಿ. ಓಕೆ, ಈ ಕಂಟೈನರಿಗೆ ಹಾಕಿದ್ರೆ ಅಟ್ಲೀಸ್ಟ್ ಒಂದು ಆಲ್ಮೋಸ್ಟ್ ಮುಕ್ಕಾಲು ಬರುತ್ತೆ. ಸ್ಕೂಪ್ ತೆಗೆಯೋದಕ್ಕೂ ಈಸಿ ಆಗುತ್ತೆ. ಸೊ ಆಗುತ್ತೆ ಪಪ್ಪು. ಹಾಂ, ಸೊ ಇಷ್ಟಾಗಿದೆ. ಇವಾಗ ಆರಾಮಾಗಿ ಸ್ಕೂಪ್ ಮಾಡ್ಬೋದು. ಒಂದೇ ದಿನಕ್ಕೆ ಖಾಲಿ ಮಾಡ್ಬಿಡ್ತೀವಿ ನಾನು ಅದಕ್ಕೆ. ಸೊ ಇದಕ್ಕೆ ನಾನು ಹಾಕ್ತಿರೋದು ಒಂದು ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ತಿದ್ದೀನಿ. ಅಂತಂದರೆ ಬರೀ ಬಾದಾಮ್ ಮಾತ್ರ ಮೇಲ್ಗಡೆ ಹಾಕ್ತಿದ್ದೀನಿ. ಸೊ ನೋಡಿ, ಏರ್ ಔಟ್ ಆಗೋಕ್ಕೆ ನಾನು ಈ ರೀತಿ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಬಾದಾಮಿ ಪೌಡರ್ನ ತೊಗೊಂಡಿದ್ದೀನಿ. ಜಸ್ಟ್ ಬಾದಾಮಿನ ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ, ಸೊ ಅದು. ಸೊ ಇದ್ರ ಮೇಲೆ ಹೀಗೆ ಹಾಕಿದ್ರೆ ಐಸ್ ಕ್ರೀಮ್ ಇಸ್ ರೆಡಿ. ಐಸ್ ಕ್ರೀಮು ಸೆಟ್ ಮಾಡಬೇಕು. ಇವಾಗ ನಾವು ಐಸ್ ಕ್ರೀಮ್ನ ಸೆಟ್ ಮಾಡಬೇಕು, ಅಂದರೆ ಫ್ರೀಝರಲ್ಲಿ ಇಡಬೇಕು. ಸಖತ್ತಾಗಿದೆ ನೋಡೋಕ್ಕೆ ಮಾತ್ರ. ಸಾಕಾ? ಓಕೆ, ಡನ್. ಇದನ್ನ ಈಗ ಹೀಗೆ ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಎತ್ತಿಟ್ಬಿಡೋಣ. ಓಕೆನಾ? ಓಕೆ, ನೀವೇ ಇಡಿ. ಓಕೆ, ಕಮ್. ಐಸ್ ಕ್ರೀಮ್ ಮಾಡಾದ್ಮೇಲೆ ಅದಿತಿ ಆಟ ಆಡ್ತೀನಿ ಅಂತ ಆಚೆ ಹೋಗ್ತಾಯಿದ್ರು. ಅಡುಗೆ ಮನೆಗೆ ಬಂದು ಅವ್ರಿಗೆ ಏನೇನು ಬೇಕೋ ಆಟ ಸಾಮಾನುಗಳೆಲ್ಲ ಅಂತಂದರೆ ಕಿಚನ್ ಐಟಮ್ಸ್ನೆಲ್ಲ ತೊಗೊಂಡು ಆಟ ಆಡ್ತಿರ್ತಾರೆ. ನಾನು ಲಾಸ್ಟ್ ವ್ಲಾಗಲ್ಲಿ ಒಂದು ತೋರಿಸಿದ್ದೆ ನಿಮಗೆ. ಬಾದಾಮಿ ಮತ್ತು ಕಲ್ಸಕ್ರೆನ ಪುಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು 1 ಸ್ಪೂನ್ ಅಥವಾ 1.5 ಸ್ಪೂನ್ ತಿಂದರೆ ತುಂಬ ಒಳ್ಳೆಯದು ಪ್ರೆಗ್ನೆಂಟ್ ಲೇಡೀಸ್ಗಳು ಅಂತ. ಇದನ್ನು ಫಸ್ಟ್ ಟ್ರೈಮಿಸ್ಟರಿಂದ ಬೇಡ, ಸೆಕೆಂಡ್ ಟ್ರೈಮಿಸ್ಟರ್ ಅಥವಾ ಥರ್ಡ್ ಟ್ರೈಮಿಸ್ಟರಲ್ಲಿ ತಿನ್ಬೋದು. ಥರ್ಡ್ ಟ್ರೈಮಿಸ್ಟರಲ್ಲಿ ತಿಂದರೆ ತುಂಬ ಒಳ್ಳೆಯದು. ಸೊ ಅದನ್ನು ಪ್ರಿಪೇರ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ನಾನು ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಮೊಸಪಿನ ಸಾಂಬಾರು ಮತ್ತು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಮುದ್ದೆ ನೈಟ್ ಮಾಡ್ತೀನಿ ಕೃವಿ ಇದ್ದಾಗ. ಮಧ್ಯಾಹ್ನದ ಹೊತ್ತು ನಾವೇನು ಮುದ್ದೆ ಮಾಡ್ಕೊಳ್ಳೋದಿಲ್ಲ. ಅದಿತಿಗೆ ಸೊಪ್ಪು ಸಾಂಬಾರು ಅಂತಂದರೆ ತುಂಬ ಇಷ್ಟ. ನಾನು ಕೇಳಿದೆ, ಅದಿತಿ ಲೇಟ್ ಆಗ್ತಿದೆ, ಊಟ ಏನಾದರೂ ಬೇರೆ ಕಿಚಡಿ ಮಾಡಿಕೊಡ್ಲ ಅಂದರೆ, ಇಲ್ಲ ನಾನು ಮೊಸಪಿನ ಸಾಂಬಾರೇ ತಿಂತೀನಿ ಅಂತ ಹೇಳಿದ್ರು. ಸೊ ಶಿ ವಾಸ್ ವೇಟಿಂಗ್ ಫಾರ್ ಮೊಸಪಿನ ಸಾಂಬಾರು.
ಮಕ್ಕಳಿಗೆ ಅವ್ರ ಫೇವ್ರೆಟ್ ಅನ್ನೋದು ಅವ್ರಿಗೆ ಗೊತ್ತಾದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲ, ಓಕೆ ಅವ್ರು ಇದು ಇಷ್ಟ ಇದೆ ಇಷ್ಟ ಇಲ್ಲ ಅಂತ. ಸೊ ಇದನ್ನು ನಾನು ಕ್ಲೀನಾಗಿ ಒಂದು ಬಾಕ್ಸು ಹೇರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಳ್ತೀನಿ. ಇನ್ನೂ ಇದೊಂದು 15 ಡೇಸ್ ಬರುತ್ತೆ ಫುಲ್ ಕಂಪ್ಲೀಟ್ ಬಾಕ್ಸ್ಗೆ ನಾನು ಹಾಕ್ಕೊಂಡು. ಒಂದು 75 ಗ್ರಾಮ್ಸಷ್ಟು ಬಾದಾಮಿ ಹಾಕ್ಕೊಂಡಿದ್ದೀನಿ, ಒಂದು 20 to 30 ಗ್ರಾಮ್ಸಷ್ಟು ನಾನು ಕಲ್ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಾನು ಕಲ್ಸಕ್ಕರೆ ಕಡಿಮೆನೇ ಹಾಕ್ಕೊಳ್ತೀನಿ, ನಂಗೆ ಅಷ್ಟು ಸ್ವೀಟ್ ಇಷ್ಟ ಆಗ್ತಿಲ್ಲ ಈಗ. ಯೂಶ್ವಲಿ ನಾನು ಸ್ವೀಟ್ ತಿಂತಿದ್ದೆ, ಬಟ್ ಅದೇನೋ ಇವಾಗಷ್ಟು ಸ್ವೀಟ್ ಇಷ್ಟ ಆಗಲ್ಲ. ಒಂದೊಂದು ದಿನ ಸ್ವೀಟು ಸಹ ಕ್ರೇವಿಂಗ್ ಆಗುತ್ತೆ. ಪ್ರೆಗ್ನೆನ್ಸಿ ಈಸ್ ವೆರಿ ಡಿಫ್ರೆಂಟ್. ಎಸ್, ಅಡುಗೆ ಮಾಡಾಯಿತು, ಮೊಸಪ್ಪು ಸಾಂಬಾರು ಮಾಡಿದೆ. ಸ್ವಲ್ಪ ಆರಬೇಕು, ಬಿಸಿ ಆರಬೇಕು. ಸೊ ನೀವು ನೋಡಿ ಇಲ್ಲಿ ಮಿಟನ್ಸ್ ಎಲ್ಲ ಹೇಗೆ ಹಾಕಿದ್ದೀನಿ ನಾನು ಕಿಟಕಿಯಲ್ಲಿ. ಮಿಟನ್ಸು ಚಿಕ್ಕ ಚಿಕ್ಕ ಸಾಕ್ಸು ಗಾಳಿಗೆ ಹಾರೋಗುತ್ತೆ ಅಂದ್ಬಿಟ್ಟು ಈ ರೀತಿ ಹಾಕಿದ್ದೀನಿ. ಆ್ಯಂಡ್ ಇವತ್ತು ನಾನು ಬಳೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಅಂದರೆ ಎಲ್ಲ ಕಲರ್ ಅಂತಂದರೆ ನನಗೆ ತುಂಬ ಇಷ್ಟ ಇರೋ ಕಲರ್ ಮಿಕ್ಸ್ ಕಲರ್ ಈಗ ಟ್ರೆಂಡಿಂಗಲ್ಲಿ ನಡೀತಿದಲ್ಲ. ಸೊ ಎಲ್ಲನೂ ಜಾಸ್ತಿ ಒಂದು 6 ಡಜನ್ ಏನೋ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡೆ. ಆ್ಯಂಡ್ ಅದಿತಿನೂ ಹಾಕೊಳ್ತಿದ್ದಾರೆಪ್ಪ, ಅದಿತಿನೂ ಹೊಸ ಬಳೆ ಹಾಕೋತಿದ್ದಾರೆ. ಓಕೆ, ಅಲ್ಲಪ್ಪ ಹೇಳಿ ಪಪ್ಪು ಹೇಳಿ. ನಾನು ಹಾಂ ಓಕೆ. ಸೊ ನಂಗೆ ಕೊಡಲ್ಲ ಅದಿತಿ, ನಂಗೆ ಕೊಡಲ್ಲ, ನಾನು ಅದಿತಿ ಕೊಡಲ್ಲ. ಸೊ ನಾವು ಹಾಕೋತಿದ್ದೀವಿ. ಸೊ ಯಾವ್ಯಾವ ಕಲರ್ ತೊಗೊಂಡಿನಿ ಅಂತ ತೋರಿಸ್ತೀನಿ ಬನ್ನಿ. ಎಸ್, ಸೊ ಒಂದು ಗ್ರೀನ್ ಕಲರ್ ಒಂದು ಡಜನ್ನು, ಅದಾದಮೇಲೆ ಅದಿತಿಗಂತೂ ಫುಲ್ಲು ಕ್ಯೂರಿಯಾಸಿಟಿ. ಇನ್ನೊಂದು ರೆಡ್ ಕಲರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ಚಂದ ಮಾಡಬೇಕು. ಆಮೇಲೆ ಇನ್ನೊಂದು ಯಾವ ಕಲರ್ ಕಂಡ ಇದು ಅದಕ್ಕೆ ಹೇಳ್ತಾರೆ. ಯಾವ ಕಲರ್ ಕಂಡ ಇದು? ಓಕೆ, ಸೊ ಒಂದು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ, ಯೆಲ್ಲೋ ಕಲರ್. ಆ್ಯಂಡ್ ಇನ್ನೊಂದು ನೋಡಿ ನಾನು ಇಟ್ಕೊಳ್ತೀನಿ ನೋಡಿ. ಇನ್ನೊಂದು ಇಟ್ಸ್ ನಾಟ್ ಬ್ಲ್ಯಾಕ್, ಇಟ್ಸ್ ಗ್ರೇ ಕಲರು, ಗ್ರೇ. ಆ್ಯಂಡ್ ಇಲ್ಲ 5 ಡಜನ್ ಅಂತಲೇ ತಗೊಂಡಿದೆ. ಆಮೇಲೆ ಇನ್ನೊಂದು ಇದು ಬ್ಲ್ಯಾಕ್, ಬಟ್ ಬ್ಲ್ಯಾಕ್ ಮೇಲೆ ಒಂಥರ ಡಾರ್ಕ್ ಒಂಥರ ಕಲರ್ ಚೆನ್ನಾಗಿ ಅನಿಸ್ತು. ಒಂಥರ ಇದಿದೆ ಅಲ್ಲ, ಸೊ ಮಧ್ಯ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇಷ್ಟು ಬಳೆ ತೊಗೊಂಡಿದ್ದೀನಿ. ಸೊ ಇವಾಗ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೊಳ್ಬೇಕು. ನನಗಂತೂ ಬಳೆ ಅಂತೂ ತುಂಬ ಇಷ್ಟ ಪ್ರೆಗ್ನೆನ್ಸಿ ಟೈಮಲ್ಲಿ. ಹಾಂ, ನಿಮ್ಗೆ ಅಲ್ಲಿ ಇದೆಯಲ್ಲ ಕಂದ? ಇದು ದೊಡ್ಡದು ಪಾಪ, ದೊಡ್ಡದು ಮಗಳೇ, ದೊಡ್ಡದು ಮಗಳೇ, ದೊಡ್ಡದು ಮಗನೇ, ಚುಕ್ಕುದು ಅಲ್ಲ ದೊಡ್ಡದು. ಎಸ್, ಸೊ ಇಷ್ಟು ಹಾಕೋತೀನಿ ಇವಾಗ. ಈ ಕೈಗೆ ಎಷ್ಟು, ಈ ಕೈಗೆ ಎಷ್ಟು. ಸೊ ಆಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ನನ್ನ ಸೈಜು 2.4 ಬಟ್ ನನಗೆ ಇಲ್ಲಿ ಅಗಲ ಇದೆ. ಸೊ 2.6 ತೊಗೋಬೇಕು, ಬಟ್ ನಾನು 2.4 ತೊಗೊಂಡು ಸೋಪ್ ಹಾಕೋತೀನಿ. ಎಸ್, ಹಾಕೊಂಡು ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲಿ ಇಲ್ಲಿ ನೋಡಿ ಬೊಂಬೆ ಮರಿ. ನಿನ್ನ ಕೈಗಳ ಕಾಲ್ಗೆ ಮೂತಿ ಎಲ್ಲ ಆಗ್ಬಿಡುತ್ತೆ ಸುಬ್ಬ. ಎಸ್, ಬಳೆ ಎಲ್ಲ ಹಾಕೊಂಡು ಈ ರೀತಿ ಹಾಕೊಂಡಿದ್ದೀನಿ. ಗೊತ್ತಿಲ್ಲ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ನನಗೆ ಇದು ಟ್ರೆಂಡಿಂಗಲ್ಲಿ ನಡೀತಾ ಇದೆ, ಸೊ ಅದಕ್ಕೋಸ್ಕರ ಈ ರೀತಿ ಹಾಕೊಂಡಿದ್ದೀನಿ ನಾನು. ಹೋಮ್ ಸ್ಕೂಲಿಂಗ್ ಬಗ್ಗೆ ತುಂಬ ಜನ ನನ್ನನ್ನು ಮೆಸೇಜ್ ಮಾಡಿ ಕೇಳ್ತೀರಾ. ಹೋಮ್ ಸ್ಕೂಲಿಂಗ್ ಅಂತಂದ್ರೆ ಏನು, ಯಾವ ರೀತಿ ಹೇಳ್ಕೊಡ್ಬೇಕು, ಏನು ಹೋಮ್ ಸ್ಕೂಲಿಂಗ್ ಅಂತ. ಸೊ ಹೋಮ್ ಸ್ಕೂಲಿಂಗ್ ಇಸ್ ನಥಿಂಗ್ ಬಟ್ ಮಕ್ಕಳಿಗೆ ಮನೆಯಲ್ಲೇನೆ ಕಲಿಸೋದು. ಹಾಗಂತ ಅಂದ್ಬಿಟ್ಟು 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ವರ್ಗು ಕಲಿಸ್ತೀವ ಅಂತಂದ್ರೆ ನೋ, ಅದನ್ನ ಮಾಡ್ತಾರೆ. ನಾನು ಇದನ್ನ ತೋರಿಸ್ತೀನಿ. ಆ್ಯಂಡ್ ಇವತ್ತು ಅದಿತಿಗೆ ನಾನು ಹೋಮ್ ಸ್ಕೂಲಿಂಗ್ಗೆ ಏನೇನನ್ನ ಇವಾಗ ಪ್ರೆಸೆಂಟ್ಲಿ ಪರ್ಚೇಸ್ ಮಾಡಿದ್ದೀನಿ, ಏನೇನು ಕಾನ್ಸೆಪ್ಟ್ನ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಹೋಮ್ ಸ್ಕೂಲಿಂಗ್ ಇಸ್ ನಥಿಂಗ್ ಬಟ್ ಮಕ್ಕಳು ಮನೆಯಲ್ಲೇನೆ ಕಲಿಯೋದು. ಕೆಲವು ಮಕ್ಕಳುಗಳಿಗೆ LKG UKG ವರ್ಗು ಅಂದರೆ ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದಾನೇ ಸ್ಕೂಲಿಗೆ ಹಾಕ್ತಾರೆ. ಕೆಲವು ಮಕ್ಕಳುಗಳಿಗೆ LKG UKG ಮಗು ಹೋಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾರ್ಮಲ್ ಫಾರ್ಮಲ್ ಸ್ಕೂಲಲ್ಲಿ ಕಂಟಿನ್ಯೂ ಮಾಡುತ್ತೆ. ಕರೆಂಟ್ಲಿ ನಾನು ಯಾವುದನ್ನು ಡಿಸೈಡ್ ಮಾಡಿಲ್ಲ ದಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಅದಿತಿನ ಹಾಕಬೇಕಾ ಅಂದರೆ ಆಸೆ ಇದೆ. ಅಂದರೆ ಈ ಒಂದು ಅರ್ಲಿ ಚೈಲ್ಡ್ಹುಡ್ ಎಜುಕೇಷನಲ್ಲೇ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ನನಗೆ ಆಸೆ ಇದೆ ದಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಅದಿತಿನ ಹಾಕಬೇಕು ಅಂತ. ಕೆಲವೊಂದ್ಸಲ ಅನ್ಸುತ್ತೆ ಅಟ್ಲೀಸ್ಟ್ LKGಯಿಂದ ಹಾಕೋಣ ಅಂತ. ಸೊ ಇನ್ನೂ ಡೈಲಮಾದಲ್ಲೇ ಇದೀವಿ, ವಾಟ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ಅಂತ ಏನೂ ಪ್ಲಾನ್ ಇಲ್ಲ. ಬಟ್ ಈ ನರ್ಸರಿ, ಪ್ರೀ ನರ್ಸರಿ, ಪ್ಲೇ ಗ್ರೂಪ್ ಅದೆಲ್ಲ ಅದಿತಿಗೆ ನಾನು ಯಾವುದು ಹಾಕಬೇಕು ಅಂತ ಪ್ಲಾನ್ ಮಾಡಿಲ್ಲ. ಇದನ್ನೆಲ್ಲ ಕಂಟಿನ್ಯೂ ಮಾಡಿ ಅದಿತಿ. ಓಕೆ,
ಸೊ ಹೋಮ್ ಸ್ಕೂಲಿಂಗ್ ಇಸ್ ನಥಿಂಗ್ ಬಟ್ ಮನೇಲೇ ಹೇಳ್ಕೊಡೋದು. ಕೆಲವು ಕಾನ್ಸೆಪ್ಟ್ಸ್ಗಳನ್ನ ಮನೇಲೇ ಹೇಳ್ಕೊಡ್ಬೇಕಾಗತ್ತೆ. ನಾನು ಆಲ್ರೆಡಿ 2 ರಿಂದ 3 ವಿಡಿಯೋನೂ ನಿಮಗೆ ಶೇರ್ ಮಾಡಿದ್ದೀನಿ. ಅದಿತಿಗೆ ಯಾವ್ಯಾವ ಒಂದು ಕಾನ್ಸೆಪ್ಟ್ಸ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಅಂತ. ಚಾರ್ಟ್ ಸಹ ನಾನು ಇನ್ಸ್ಟಾಗ್ರಾಮ್ ಹೈಲೈಟ್ ಅಲ್ಲೇ ಹೋಮ್ ಸ್ಕೂಲಿಂಗ್ ಅಂತ ಆ ಹೈಲೈಟ್ಸ್ ಅಲ್ಲಿ ಇದೆ, ನೀವು ಹೋಗಿ ಅದನ್ನ ಚೆಕ್ ಮಾಡ್ಬೋದು. ಅಂಡ್ ರೈಮ್ಸು, ಸ್ಟೋರೀಸು, ಅದರಲ್ಲಿ ಕಾನ್ಸೆಪ್ಟ್ಸು, ಕಲರ್ಸ್ ಇರಬಹುದು, ಶೇಪ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು, ಈ ಒಂದು 2 ವರ್ಷದಿಂದ 3 ವರ್ಷಕ್ಕೆ ಏನೇನನ್ನ ಅದಿತಿಗೆ ಹೇಳ್ಕೊಡ್ಬೇಕು ನಾನು ಅದನ್ನೆಲ್ಲಾನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಇವಾಗ ಅದಿತಿಗೆ ಇವತ್ತು ವಾಟ್ಸ್ ದ ಡೇಟ್ ಟುಡೇ? ಮೇ 8ಗೆ ಅದಿತಿಗೆ ಕರೆಕ್ಟ್ ಆಗಿ 2.5 ವರ್ಷ. ಸೊ 2.5 ವರ್ಷ ನನ್ನ ಮುದ್ದು ಗೊಂಬೆಗೆ. ಸೊ 2.5 ವರ್ಷ. ಸೊ ಇನ್ನ ಒಂದು 6 months ಅಲ್ಲಿ ಅದಿತಿಗೆ 3 years ಆಗುತ್ತೆ. ಸೊ 2 to 3 yearsಗೆ ಜನರಲ್ ನಾಲೆಡ್ಜ್ನ ನಾವು ಆರಾಮಾಗಿ ಶುರು ಮಾಡ್ಬೋದು. ಸೊ ಜನರಲ್ ನಾಲೆಡ್ಜ್ನ ಯಾವ ರೀತಿ ಡೆವಲಪ್ ಮಾಡುವುದು ಅಂತ ಹೇಳೋದಾದ್ರೆ, ನಾನು ಕೆಲವೊಂದು ಇಟ್ಸ್ ನಾಟ್ ವರ್ಕ್ಶೀಟ್, ಇಟ್ ಇಸ್ ಚಾರ್ಟ್ಸ್ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿದೆ ನಾನು ಲಾಸ್ಟ್ ಸಂಡೇ ಹೊರಗಡೆ ಹೋಗಿದ್ದಾಗ. ಇದೇ ಥಾಟ್ ಇಟ್ಕೊಂಡು ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನ ಅದಿತಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ. ಅಂಡ್ ಇನ್ನೊಂದೇನು ಅಂತಂದ್ರೆ, ಹೋಮ್ ಸ್ಕೂಲಿಂಗ್ ಅಂತಂದ್ರೆ ಮಗುನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂರಿಸ್ಕೊಂಡು ಹೇಳ್ಕೊಡ್ಬೇಕಾ ಅಂತ ತುಂಬಾ ಜನ ನನ್ನನ್ನು ಕೇಳ್ತಾರೆ. ನನ್ನ ಮಗು ಅಷ್ಟೊತ್ತು ಕೂತ್ಕೊಳ್ಳಲ್ಲ ಅಂತ. ಇವನ್ ಅದಿತಿನೂ ಅಷ್ಟೇ, ಅವ್ರಿಗೂ ಈಗ ಅವ್ರು ಆಟ ಆಡೋ ಏಜ್ ಅಲ್ವಾ. ಸೊ ದಿನಕ್ಕೆ 10 ರಿಂದ 15 ನಿಮಿಷ ಹೇಳ್ಕೊಟ್ರು ಸಾಕು. ಯಾಕಂತಂದ್ರೆ ಡೈಲಿ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಸೊ ಸಾಕಷ್ಟು ಹೋಮ್ ಸ್ಕೂಲಿಂಗ್ ರಿಲೇಟೆಡ್ನೇ ನನಗೆ ಕ್ವಶನ್ಸು, ಇದ್ರ ಬಗ್ಗೆ ರಿಲೇಟೆಡ್ ತುಂಬಾ ವಿಡಿಯೋಸ್ ಮಾಡಿ ಅಂತ ಕೇಳ್ತಿರೋದ್ರಿಂದ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಆಫ್ಟರ್ ಸಮ್ ಪಾಯಿಂಟ್ ಆಫ್ ಡೇಸ್ ಒಂದ್ ವರ್ಷ 0 to 1 years ಮಕ್ಕಳಿಗೆ ಏನ್ ಹೋಮ್ ಸ್ಕೂಲಿಂಗ್ ಮನೇಲಿ ಏನ್ ಹೇಳ್ಕೊಡ್ಬೋದು, 1 year ಇಂದ 2 years ಮಕ್ಕಳಿಗೆ ಏನ್ ಹೇಳ್ಕೊಡ್ಬೋದು, ಹಾಗೇನೆ ಕಾನ್ಸೆಪ್ಟ್ಸ್ ವೈಸ್ ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಅರ್ಥ ಆಗುತ್ತೆ. ಅದನ್ನ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಇಟ್ಸ್ ಅ ವೆರಿ ಒಂದು ಸಿಂಪಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಅದಿತಿಗೆ ಯಾವ್ಯಾವ್ದು ಜನರಲ್ ನಾಲೆಡ್ಜ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತ. ಸೊ ಮೊದಲಿಗೆ ನಾನು ಫ್ರೀಡಮ್ ಫೈಟರ್ಸ್ನ ತಗೊಂಡಿದ್ದೀನಿ. ಫ್ರೀಡಮ್ ಫೈಟರ್ಸ್ ಚಾರ್ಟ್ಸ್ ಅಂದ್ರೆ ಇದನ್ನ ನೇಮ್ ಹೇಳ್ತಾ ಹೋಗ್ತೀನಿ. ಯೂಶಲಿ ನಾವು ಹೇಳ್ತೀವಿ ಮಕ್ಕಳಿಗೆ ಚಾರ್ಟ್ಸ್ನ ಯೂಸ್ ಮಾಡಬಾರ್ದು. ಇವಾಗ ಮಹಾತ್ಮ ಗಾಂಧಿ ಅಂತ ತೋರಿಸಿರ್ತೀವಿ, ಅದಿತಿ ಭಗತ್ ಸಿಂಗ್ ಏನಾರ ನೋಡ್ರೆ ಅದೇ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಬಟ್ ನಾನು ಅದಿತಿಗೆ ಯಾಕೆ ಚಾರ್ಟ್ಸ್ನ ಯೂಸ್ ತಗೊಂಡಿದ್ದೀನಿ ಅಂತಂದ್ರೆ, ನಾನು ಯಾವ್ದನ್ನ ಪಾಯಿಂಟ್ ಮಾಡ್ತೀನಿ ಅವರೇ ಒಂದೊಂದ್ಸಲ ಪಾಯಿಂಟ್ ಮಾಡಿ ನನ್ನನ್ನು ಕೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಮಕ್ಕಳು ನೀವು ಪಾಯಿಂಟ್ ಮಾಡಿದಾಗ ಬೇರೆ ಕಡೆ ನೋಡ್ತಿದ್ದಾರೆ ಅಂತಂದ್ರೆ ಚಾರ್ಟ್ ಇಸ್ ನಾಟ್ ದ ಬೆಸ್ಟ್ ಫಾರ್ ಯು. ನೀವು ಫ್ಲಾಶ್ ಕಾರ್ಡ್ಸ್ಗೆ ಹೋಗ್ಬೋದು, ಅಥವಾ ಈ ಚಾರ್ಟ್ಸ್ನೇ ಕಟ್ ಮಾಡಿಬಿಟ್ಟು ಸಿಂಗಲ್ ಆಗಿ ಮಕ್ಕಳಿಗೆ ಕೊಡ್ಬೋದು. ಸೊ ಆ ರೀತಿ ನೀವು ಮಾಡಿಫಿಕೇಶನ್ ಮಾಡ್ಕೊಳ್ಬಹುದು. ಸೊ ಮೊದಲನೇದಾಗಿ ಫ್ರೀಡಮ್ ಫೈಟರ್ಸ್ ಅಂಡ್ ನೆಕ್ಸ್ಟ್ ವೈಲ್ಡ್ ಅನಿಮಲ್ಸ್. ಅದಿತಿಗೆ ವೈಲ್ಡ್ ಅನಿಮಲ್ಸ್ ಎಲ್ಲ ಗೊತ್ತು, ಬಟ್ ಚಾರ್ಟ್ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಅದನ್ನು ಪರ್ಚೇಸ್ ಮಾಡಿದೆ. ಅಂಡ್ ನೆಕ್ಸ್ಟ್ ಹೇಳ್ಕೊಡ್ತೀನಿ ಕಂದ. ಇನ್ಸೆಕ್ಟ್ ಅದಿತಿಗೆ ಒಂದು ಲರ್ನಿಂಗ್ ಕ್ವಶನ್ ಬುಕ್ ಅಲ್ಲಿ ಬೇಸಿಕ್ ಇನ್ಸೆಕ್ಟ್ಸ್ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಂಪ್ಲೆಕ್ಸ್ ಇರುವಂತಹ ಇನ್ಸೆಕ್ಟ್ಸ್ ನ ತಗೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಬರ್ಡ್ಸ್. ಇವನ್ ಬರ್ಡ್ಸ್ ಸಹ ಗೊತ್ತಿದೆ, ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಬರ್ಡ್. ಈಗ ಎಕ್ಸಾಂಪಲ್ ಯಾವುದು ವ್ಯಾಕ್ ಟೇಲು, ಕ್ವೇಲು, ಅದೆಲ್ಲ ಆ ಒಂದು ಲರ್ನಿಂಗ್ ಕ್ವಶನ್ ಬುಕ್ ಅಲ್ಲಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಬರ್ಡ್ಸ್ ಚಾರ್ಟ್ಸ್ ನ ತಗೊಂಡೆ ಚಾರ್ಟ್. ನೆಕ್ಸ್ಟ್ ರಸ ಅಂಡ್ ಎಕ್ಸ್ಪ್ರೆಷನ್, ರೌದ್ರ, ಕರುಣ, ಬೀಭತ್ಸ್ಯ, ಆಮೇಲೆ ಜೆಲಸ್ಸು ಅದೆಲ್ಲ ಇರುತ್ತೆ ಅಲ್ಲ. ಸೊ ಅದಕ್ಕೋಸ್ಕರ ಇಮೋಷನ್ಸ್, ರಸ ಅಂಡ್ ಎಕ್ಸ್ಪ್ರೆಷನ್ ತಗೊಂಡಿದ್ದೀನಿ. ಅಂಡ್ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂಡ್ ನೆಕ್ಸ್ಟ್ ಪಂಪ ಪ್ರಶಸ್ತಿ ವಿಜೇತರು. ಸೊ ಇಷ್ಟನ್ನ ತಗೊಂಡಿದ್ದೀನಿ. ಅಂದ್ರೆ ಯಾಕೆ ನಾನು ಇದನ್ನ ಬೇರೆ ನೀವು ನೋಡ್ಬೋದು, ಇದೇ ಸಪರೇಟ್ ಬೈಂಡರ್ ಅಲ್ಲಿ ಇದೆ. ಹೇಳ್ಕೊಡ್ತೀನಿ ಕಂದ, ನಾನು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ ಸಂಜೆ. ಓಕೆ. ಸೊ ಇದೇ ಬೇರೆ ಇಷ್ಟು ನೋಡಿ, ಈ ಬೇರೆ ಬೈಂಡರ್ ಹಾಕೊಂಡಿದ್ದೀನಿ. ಸೊ ಇದನ್ನ ನಾನು ಬೇರೆ ಬೈಂಡರ್ಗೆ ಹಾಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಇದನ್ನ ಆಲ್ರೆಡಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ. ಇನ್ನ ಬೇರೆ ಇವಾಗ ನಾನು ತೋರಿಸ್ತೀನಲ್ಲ, ಸೊ ಅದನ್ನ ಅಂದ್ರೆ ಆಲ್ರೆಡಿ ಇದನ್ನ ಸಂಡೇ ಅಂತಂದ್ರೆ ಟುಡೇ ಇಸ್ ಥರ್ಸ್ಡೇ, ಆಲ್ರೆಡಿ 4 days ಇಂದ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನ ಜಸ್ಟ್ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಜಸ್ಟ್ ತೋರಿಸ್ತೀನಿ ಯಾವ್ದು ಬೇಕು ಅಂತ. ಅವ್ರಿಗೆ ಕೆಲವೊಂದ್ಸಲ ಇಲ್ಲಿ ಒಂದು ಹುಡುಗ ಇದ್ದಾನೆ. ಸೊ ಇಟ್ಸ್ ಲೈಕ್ ಒಂದು ಇಲ್ಲಿ ಅನ್ ಐಡಿಯಲ್ ಬಾಯ್ ಅಂತ ಇದೆ. ಅದು ಜಸ್ಟ್ ಬಾಯ್ಗೆ ಅಂತಾನೆ ಜನರಲೈಸೇಷನ್ ಮಾಡಿದ್ದಾರೆ ಅದರಲ್ಲಿ. ಬಟ್ ನಾನು ಇದನ್ನ ಅದಿತಿಗೆ ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತಿ ಹೇಳ್ಬೇಕು, ರಬ್ ಯು ಹ್ಯಾಂಡ್ಸ್ ಮಾಡಬೇಕು, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಬೇಕು, ನಮಸ್ತೆ ಹೇಳ್ಬೇಕು, ಅದಾದ್ಮೇಲೆ ಬ್ರಷ್ ಮಾಡಬೇಕು. ಸೊ ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಇದು ಅದಿತಿಗೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್
ನಾನು ತೊಗೊಂಡಿರೋದು ಹೆಲ್ದಿ ಫುಡ್. ಯಾಕೆ ಇವಾಗ ಅಂತಂದರೆ ಅದಿತಿಗೆ ನಾನು ಆಲ್ರೆಡಿ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಏನು ಕಾನ್ಸೆಪ್ಟ್ ಅಂತಂದರೆ ಜಂಕ್ ಫುಡ್ನ 15 days once ಅಥವಾ ಮಂತ್ಲಿ ಒನ್ಸ್ ತಿನ್ನಬೇಕು. ಐಸ್ ಕ್ರೀಮ್ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಚಿಪ್ಸ್ ಇರಬಹುದು, ಏನೇ ಇರ್ಬೋದು. ಈಗ ಅದಿತಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ನಾನು ಅದಿತಿಗೆ ಕೊಡೋದಿಲ್ಲ. ಇವನ್ ಕ್ರುವಿ ಆಲ್ಸೋ ಅಗೇನ್ಸ್ಟ್ ಆಲ್ ಆಫ್ ದಿಸ್. ಬಟ್ ಅದಿತಿ ಎದುರುಗಡೆ ಮಕ್ಕಳು ತಿಂತಾ ಇರ್ತಾರೆ. ಅವಾಗ ಕೇಳ್ತಾರೆ ನಮ್ಮನ್ನ, ನನಗೂ ಬನ್ನಿ ಕಂದ ಇಲ್ಲಿ ನೀವು, ನಂಗೂ ಬೇಕು ನಂಗೂ ಬೇಕು. ಅವಾಗ ನಾವು ಹೇಳ್ತೀವಿ 15 days once ತಿನ್ಬೇಕು ಕಂದ ಐಸ್ ಕ್ರೀಮ್ನ, ಆ ರೀತಿ ಹೇಳ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಕಾನ್ಸೆಪ್ಟ್ ಆಫ್ ಹೆಲ್ದಿ ಫುಡ್ನ ನಾನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ಇದನ್ನ ಕಂಪ್ಲೀಟ್ ಆಗಿ ಅದಿತಿಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಇನ್ನು. ಆ್ಯಂಡ್ ನೆಕ್ಸ್ಟು ನೋಬೆಲ್ ಪ್ರೈಸ್ ವಿನ್ನರ್ಸ್. ಈ ಒಂದು ಚಾರ್ಟಲ್ಲಿ ನೋಬೆಲ್ ಪ್ರೈಸ್ ವಿನ್ನರ್ಸ್ ಇದೆ. ಇದನ್ನು ಸಹ ನಾನು ಹೇಳ್ಕೊಟ್ಟಿಲ್ಲ. ಆ್ಯಂಡ್ ಅವಾಗಲೇ ಹೇಳಿದ್ನಲ್ಲ ಜಂಕ್ ಫುಡ್, ಇದನ್ನು ಹೇಳ್ಕೊಟ್ಟೆ ಅದಿತಿ. ನಾನು ಅವತ್ತು ಹೇಳಿದ್ನಲ್ಲ ನಿಮಗೆ ಐಸ್ ಕ್ರೀಮು. ಅದಿತಿ ಜಂಕ್ ಫುಡ್ನ ಯಾವಾಗ ತಿನ್ಬೇಕು ಕಂದ ನಾವು? ವೀಕ್ಲಿ ಒನ್ಸ್ ಅಲ್ಲ, 15 days once. ಜಂಕ್ ಫುಡ್ನ ಜಾಸ್ತಿ ತಿಂದ್ರೆ ಏನಾಗುತ್ತಪ್ಪ? ಕ್ಯಾವಿಟಿ ಆಗುತ್ತೆ. ಗೊತ್ತಿದೆ ಅಲ್ಲ ಎಲ್ಲರಿಗೂ ಕ್ಯಾವಿಟಿ ಆಗಿದೆ ಅಂತ, ಆಗುತ್ತೆ ಅಂತ. ಹೌದು. ಓಕೆ, ಯಾವುದು ಹೆಲ್ದಿ ಫುಡು? ಅದೆಲ್ಲ ಜಂಕ್ ಫುಡ್. ಹೆಲ್ದಿ ಫುಡ್ ಅಂದ್ರೆ ಸೊಪ್ಪು, ಸೊಪ್ಪು ಮತ್ತೆ ಅದೆಲ್ಲ ವೀಕ್ಲಿ ಒನ್ಸ್ ಅಲ್ಲ, ಅದೆಲ್ಲ ಡೈಲಿ ತಿನ್ಬೇಕು. ಹಾಲು, ಮೊಟ್ಟೆ, ಮೀನು, ಮಾಂಸ ಅದೆಲ್ಲ. ಆ್ಯಂಡ್ ನೆಕ್ಸ್ಟು ಗ್ರೇಟ್ ವುಮೆನ್ ಆಫ್ ಇಂಡಿಯಾನು ನಾನು ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಆಕ್ಯುಪೇಷನ್ಸ್ ಹೇಳ್ಕೊಡ್ತೀನಿ ಕಂದ, ಪ್ಲೀಸ್ ವೆಯ್ಟ್ ಮಾಡಿ. ಆಕ್ಯುಪೇಷನ್ಸ್ ಮೊನ್ನೆ ಅಂದರೆ ಅದಿತಿಗೆ ಕಮ್ಯುನಿಟಿ ಹೆಲ್ಪರ್ಸ್ ಬರುತ್ತೆ. ನೀವು ಲಾಸ್ಟ್ ಕೆಲವು ವಿಡಿಯೋಸ್, ನಾನು ಇದನ್ನ ವಿಡಿಯೋ ಶೇರ್ ಮಾಡಿದ್ದೀನಿ ನಿಮಗೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ. ಈ ರೀತಿ ಆಕ್ಯುಪೇಷನ್ಸ್, ಪಾಟರು ಇದನ್ನೆಲ್ಲ ಶೇರ್ ಮಾಡಿದ್ದೀನಲ್ಲ. ಸೊ ಅದೇ ರೀತಿ ಆಕ್ಯುಪೇಷನ್ಸ್ ಅಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಇದನ್ನು ತಗೊಂಡು ಬಂದೆ. ವಿತ್ ಆಕ್ಯುಪೇಷನ್ ಇದೆ. ಈಗ ಮಟನ್ ಚಿಕನ್ ಅಂಗಡಿಯವ್ರಿಗೆ ಬುಚರ್ ಅಂತ ಕರೀತಾರೆ ಅಂತ, ಆಮೇಲೆ ಫ್ಲವರ್ ಮಾರೋರಿಗೆ ಫ್ಲಾರಿಸ್ಟ್ ಅಂತ ಕರೀತಾರೆ ಅಂತ. ಸೊ ಅದಕ್ಕೋಸ್ಕರ ಆಕ್ಯುಪೇಷನ್ಸ್ನ ತಗೊಂಡೆ. ಆ್ಯಂಡ್ ನೆಕ್ಸ್ಟು ಪ್ರತಿದಿನ ಅದಿತಿಗೆ ಸ್ತೋತ್ರ ಎಲ್ಲ ಇರೋದ್ರಿಂದ ದೇವ್ರಗಳ ಒಂದು ಪಿಕ್ಚರ್ನ ನೋಡಿ ಅದಿತಿ ಓ ಇದೇ ದೇವ್ರು ಅಂತ ಹೇಳೋದಕ್ಕೆ ಹೇಳ್ಕೊಡೋದಕ್ಕೆ ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ತೋರಿಸ್ತಾ ಇದ್ದೀವಿ ನಾವು. ನೆಕ್ಸ್ಟು ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ. ಆ್ಯಂಡ್ ನೆಕ್ಸ್ಟ್ ಐ ಥಿಂಕ್ ದಿಸ್ ಇಸ್ ಲಾಸ್ಟ್ ಅನ್ಸುತ್ತೆ. ಎಸ್, ಇದು. ಸೊ ದಿಸ್ ಇಸ್ ದ ಲಾಸ್ಟ್ ಒನ್. ಚೀಫ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ. KC ರೆಡ್ಡಿ ಫಸ್ಟ್ ಬರ್ತಾರೆ. ಎಸ್, ಹೇಳ್ಕೊಡ್ತೀನಿ, ಎಲ್ಲಾನು ಹೇಳ್ಕೊಡ್ತೀನಿ. ಸೊ ಚೀಫ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಇಷ್ಟನ್ನು ನಾನು ಈಗ ಪ್ರೆಸೆಂಟಲ್ಲಿ ತಗೊಂಡಿರೋದು. ಇದಕ್ಕೆ ಎಷ್ಟು ಡ್ಯೂರೇಷನ್ ತಗೊಳ್ತೀನಿ ಅಂತ 1 ರಿಂದ 1.5 ತಿಂಗಳು ಅಂತ ನಾನು ಪ್ಲಾನ್ ಮಾಡ್ಕೊಂಡಿರೋದು. ಡೈಲಿ 2 ಅಂತ ಅನ್ಕೊಂಡ್ರು ನಿಮಗೆ ಒಂದು ಕ್ಲಾರಿಟಿ ವಿಡಿಯೋ ಮಾಡ್ತೀನಿ, ಯಾವ ರೀತಿ ಪ್ಲಾನ್ ಮಾಡಬೇಕು, ಎಷ್ಟು ದಿನದಲ್ಲಿ ಹೇಳ್ಕೊಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ಚೈಲ್ಡ್. ಪ್ರೆಷರ್ ಯಾವುದೇ ರೀತಿ ಇಲ್ಲ. ನೀವೇ ಇಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಅದಿತಿ ಹೇಳ್ತಾನೆ ಇದ್ದಾರೆ ಹೇಳ್ಕೊಡಿ ಅಂತ. ಶಿ ಶೋಸ್ ವೆರಿ ಮಚ್ ಇಂಟ್ರೆಸ್ಟ್ ಇನ್ ದೀಸ್ ಚಾರ್ಟ್ಸ್. ಸೊ ಲರ್ನಿಂಗ್ ಕ್ವಶನ್ ಬುಕ್ ಇಂದ ತುಂಬಾ ಅದಿತಿಗೆ ಇಂಟ್ರೆಸ್ಟ್ ಬಂದಿರೋದ್ರಿಂದ ನನಗೆ ಈ ಚಾರ್ಟ್ಸ್ಗಳು ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನಾನು ಅದಿತಿಯ ಒಂದು ಹೋಮ್ ಸ್ಕೂಲಿಂಗ್ನ ಪ್ಲಾನ್ ಮಾಡ್ತಿದ್ದೀನಿ. ಆ್ಯಂಡ್ ಫೋನಲ್ಲಿ ಕೆಲವು ಸ್ಕ್ರೀನ್ಶಾಟ್ನ ಸಹ ತೆಗೆದಿಟ್ಕೊಂಡಿದ್ದೀನಿ. ಈಗ ಯಾವುದು ಅಂತಂದರೆ ಯಾವುದಕ್ಕಂದ್ರೆ ಅದು ಸಿಟೀಸ್ ಅಂತ ಬರುತ್ತಲ್ಲ, ಕ್ಯಾಪಿಟಲ್ಸ್ ಎಲ್ಲ ಅದಿತಿಗೆ ಬಂತು. ವಾಟ್ ಇಸ್ ದಟ್? ವೈನ್ ಸಿಟಿ ಆಫ್ ಇಂಡಿಯಾ ಯಾವುದು, ಆಮೇಲೆ ಇನ್ನೊಂದು ಯಾವುದು ಚಿನಿ, ಸ್ಯಾಂಡಲ್ವುಡ್ ಸಿಟಿ ಆಫ್ ಇಂಡಿಯಾ ಯಾವುದು, ಮೈಸೂರು, ಆ ರೀತಿ. ಸೊ ಸಿಟೀಸ್ ಬಗ್ಗೆನೇ ಇಂಪಾರ್ಟೆಂಟ್ ಆಗಿ ಅದು ಒಂದು ಜನರಲ್ ನಾಲೆಜ್ ಬರುತ್ತೆ. ಸೊ ಅದನ್ನ ಸಹ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ಅದಿತಿಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೋ ಅವರೇ ಬಂದು ಕೇಳ್ತಾರೆ. ವಿ ಸ್ಟಾರ್ಟ್ ವಿತ್ ಅನಿಮಲ್ಸ್ ಆ್ಯಂಡ್ ದೇರ್ ಬೇಬೀಸು, ಅನಿಮಲ್ಸ್ ಆ್ಯಂಡ್ ದೇರ್ ಹೋಮ್ಸು, ಅದರಿಂದ ಶುರು ಮಾಡಿ ಅದಕ್ಕೆಲ್ಲ ಹೋಗ್ತೀವಿ. ದಿನಾಗ್ಲೂ ರಿವಿಷನ್ ಆಗ್ತಾನೆ ಇರುತ್ತೆ. ಸಿನ್ಸ್ ಶಿ ಈಸ್ ಇಂಟ್ರೆಸ್ಟೆಡ್, ನನಗೆ ರಿವಿಷನ್ ಮಾಡೋದಕ್ಕೆ ಬೇಗ ಒಂದು 5 ನಿಮಿಷದಲ್ಲಿ ಎಲ್ಲ ರಿವಿಷನ್ ಆಗಿಬಿಡುತ್ತೆ. ಈಗ ಕ್ಯಾಪಿಟಲ್ಸ್ ಆ್ಯಂಡ್ ಸ್ಟೇಟ್ಸ್, ಇವಾಗ ಆಂಧ್ರ ಪ್ರದೇಶ್ ಅಂತಂದ್ರೆ ಶಿ ಸೇಸ್. ಆಮೇಲೆ ಇನ್ನೊಂದು ಯಾವುದಪ್ಪ, ಆಂಧ್ರ ಪ್ರದೇಶ್, ಅಮರಾವತಿ. ನೆಕ್ಸ್ಟ್ ನನಗೆ ಗೊತ್ತಿಲ್ಲ, ನನಗೆ ಮರ್ತೋಗುತ್ತೆ. ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ನಂದು EDD ಜಾನ್ ಅಂತ ಹೇಳಿದ್ದೀನಂತೆ. ನಂಗೆ ತುಂಬ ಕಾಮೆಂಟ್ ಬಂದಿತ್ತು. ನನಗೆ ಅದು ಹಂಗೆ ಅಲ್ಲ. ಸೊ ಮಾಮ್ಸ್ ಅಂತಂದರೆ ಇಟ್ ವಿಲ್ ಬಿ ಲೈಕ್ ಲಾಸ್ ಆಫ್ ಮೆಮೊರಿ ಥರ. ಸೊ ಆ ರೀತಿ. ಸೊ ರಿವಿಷನ್ ಮಾಡೋದಕ್ಕೂ ತುಂಬ ಟೈಮ್ ತಗೊಳ್ಳಲ್ಲ ಆ ರೀತಿ. ಹೇಳ್ಕೊಡ್ತೀನಿ ಕೊಂದು, ವೇಟ್ ಮಾಡಿ ಪ್ಲೀಸ್. ನಾನು ವಿಡಿಯೋ ಕಂಪ್ಲೀಟ್ ಮಾಡಿಬಿಡ್ತೀನಿ. ಓಕೆ. ಆಮೇಲೆ ಆಪೋಸಿಟ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದಿತಿಗೆ ಒಂದು 40 ಆಪೋಸಿಟ್ಸ್ನ ಲಿಸ್ಟ್ ಮಾಡಿಕೊಂಡು ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಅಪ್, ಡೌನ್, ಬಿಗ್, ಸ್ಮಾಲ್, ಫಾರ್, ನಿಯರ್, ಡರ್ಟಿ, ಕ್ಲೀನ್, ಸ್ಲೋ, ಆ ರೀತಿ. ಸೊ ಅದನ್ನು ಸಹ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಈ ಏಜ್ಗೆ ಅದಿತಿಗೆ ಏನೇನು ಬೇಕು ಅದನ್ನ, ಆ್ಯಂಡ್ ಜನರಲ್ ನಾಲೆಡ್ಜ್ ಸಹ. ಯಾಕಂತಂದ್ರೆ ಈಗ ತುಂಬ ನೆಗೆಟಿವ್ ಆಲ್ಸೋ ಇದೆ.
ನನ್ನ ಒಂದು ಅಪ್ರೋಚ್ ಬಗ್ಗೆ ಯಾಕೆ ಇಷ್ಟೊಂದು ಪ್ರೆಷರ್ ಕೊಡ್ತೀರಾ ನಿಮ್ಮ ಮಗುಗೆ ಅಂತ. ಇಟ್ ಇಸ್ ನಾಟ್ ಪ್ರೆಷರ್. ಪ್ರತಿಯೊಂದು ಮಗುವಿನ ಬ್ರೈನ್ ಇಟ್ಸ್ ಲೈಕ್ ಎ ಸ್ಪಾಂಜ್. ಎಷ್ಟು ನೀರು ಹಾಕ್ತೀರಾ, ಎಷ್ಟು ಸ್ಟಿಮ್ಯುಲೇಷನ್, ಎಷ್ಟು ಒಂದು ಪ್ರಚೋದನೆ ಕೊಡ್ತೀರಾ ನೀವು ಒಂದು ಎನ್ವೈರ್ಮೆಂಟ್ ಅಲ್ಲಿ ಪಾಸಿಟಿವ್ ಆಗಿ ಅಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ. ಆಗಲ್ಲ, ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಸೊ ಅಷ್ಟು ಒಂದು ಇದಾಗತ್ತೆ. ಅಂಡ್ ಅದಿತಿಗೆ ಜಸ್ಟ್ ಬುಕ್ಕಲ್ಲಿ ಅಷ್ಟೇ ತೋರಿಸೋದಲ್ಲ, ಬುಕ್ ರೀಡಿಂಗ್ ಇದೆ, ಫ್ಲಾಶ್ ಕಾರ್ಡ್ಸ್ ಇದೆ, ಇದಿದೆ, ಚಾರ್ಟ್ಸ್ ಇದೆ. ಅಂಡ್ ಹೊರಗಡೆ ಹೋದಾಗ ನಾವು ಅದಿತಿಗೆ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್, ಈಗ ಪೆಟ್ರೋಲ್ ಬಂಕ್ ಹೋದಾಗ, ಅದಿತಿ ಪೆಟ್ರೋಲ್ ಬಂಕ್ ಏನಕ್ಕೆ ಹೋಗ್ತೀವಿ ನಾವು? ಪೆಟ್ರೋಲ್ ಬಂಕ್ ಏನಕ್ಕೆ ಹೋಗ್ತೀವಿ? ಪೆಟ್ರೋಲ್ ಹಾಕ್ಸೋದಕ್ಕೆ, ಈ ರೀತಿ. ಸೊ ಹೊರಗಡೆ ಹೋದಾಗ ಅದ್ರ ಬಗ್ಗೆನೂ ಇದ್ ಮಾಡ್ತಿರ್ತೀವಿ. ನಾವಿವಾಗ ನಮ್ಗೆ ಏನಾದ್ರೂ ದುಡ್ಡು ಬೇಕು ಅಂತಂದ್ರೆ ಎಲ್ಗೆ ಹೋಗ್ಬೇಕಪ್ಪ, ಎಲ್ಗೆ ಹೋಗಿ ತರಬೇಕು ನಾವು ದುಡ್ಡು ಬೇಕು ಅಂದ್ರೆ ನಮ್ಗೆ? ಅಲ್ಲಲ್ಲ, ಎಲ್ ಮೊನ್ನೆ ಹೋಗಿದ್ವಲ್ಲ ನಾನು ನೀನು ಡಾಡಾ, ಎಲ್ಗೋ ಹೋಗಿದ್ವಲ್ಲ ನಾವು ದುಡ್ಡು ಬೇಕು ಅಂತಂದ್ರೆ ಬ್ಯಾಂಕ್. ವೆರಿ ಗುಡ್. ಸೊ ಈ ರೀತಿ ಹೊರಗಡೆ ನಾವು ಕರ್ಕೊಂಡು ಹೋದಾಗ ಇಂಟ್ರೊಡ್ಯೂಸ್ ಮಾಡೋದು. ಆಮೇಲೆ ಅದಿತಿಗೆ ಇಷ್ಟು ದಿನ ವಾಚ್ಮ್ಯಾನ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ, ಜಸ್ಟ್ ಪೊಲೀಸ್ ಗೊತ್ತು, ಸೋಲ್ಜರ್ಸ್ ಗೊತ್ತು. ಸೊ ವಾಚ್ಮ್ಯಾನ್ ಅನ್ನೋದನ್ನ ಮೊನ್ನೆ ನೋಡಿದಾಗ ಅದಿತಿ ಪೊಲೀಸ್ ಅಂತ ಹೇಳ್ತಿದ್ರು. ಸೊ ಅದನ್ನು ಸಹ ಇಂಟ್ರೊಡ್ಯೂಸ್ ಮಾಡೋದು. ಈ ರೀತಿ ಹೊರಗಡೆ ವಾತಾವರಣದಲ್ಲಿ ಮಕ್ಕಳಿಗೆ ನಾವು ಸ್ಟಿಮ್ಯುಲೇಷನ್ ಮಾಡೋದು ಹೋಮ್ ಸ್ಕೂಲಿಂಗ್ ಇದ್ರಲ್ಲೇನೆ ಬರುತ್ತೆ. ಸೊ ಇಷ್ಟು ಅದಿತಿಯ ಹೋಮ್ ಸ್ಕೂಲಿಂಗ್ ಒಂದು ವಿಚಾರ. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಗಿವ್ ಮಿ ಸಮ್ ಟೈಮ್, ನಾನು ಖಂಡಿತವಾಗ್ಲೂ 1 ವರ್ಷದ ಮಕ್ಕಳಿಗೆ ಯಾವ್ಯಾವ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್. ಅದಿತಿ ಪ್ಲೀಸ್ ವೇಟ್ ಫಾರ್ 2 minutes. Okay? Will you wait? Yes, baby. Will you wait for 2 minutes? Okay. ಸೊ 1 ವರ್ಷದ ಮಕ್ಕಳಿಗೆ ಏನು ಹೇಳ್ಕೊಡ್ಬೋದು, ಯಾವ ಹೋಮ್ ಸ್ಕೂಲಿಂಗ್ ಕಾನ್ಸೆಪ್ಟ್ ಯಾವ್ದಾವ್ದು ಇಟ್ಕೊಳ್ಬೋದು, ಕಲರ್ಸ್ ಇರ್ಬೋದು, ಬೇಸಿಕ್ ಕಾನ್ಸೆಪ್ಟ್ಸ್ ಏನು, 2 years 3 yearsಗೆ 4, ಆ ರೀತಿ ನಾನು ಡೀಟೇಲ್ ಆಗಿ ನಿಮಗೆ ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಡೀಟೇಲ್ ಆಗಿ ಇದೇ ಆಗಿತ್ತು. ಮ್ಯಾಂಗೋ ಐಸ್ ಕ್ರೀಮ್ ಮಾಡಿದ್ವಿ, ಅದಿನ್ನೂ ಆ್ಯಕ್ಚುಲಿ ಫ್ರಿಜ್ಜಿಂದ ನಾನು ತೆಗ್ದಿಲ್ಲ, ಈವ್ನಿಂಗ್ ನೈಟ್ ತೆಗಿತೀವಿ, ಅವಾಗ ನಾನು ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಸಹ ಇದರಲ್ಲೇನೆ ಆ್ಯಡ್ ಮಾಡ್ತೀನಿ. ಸೊ ನೀವು ನೋಡ್ಬೋದು, ನಿಜ ಸಕ್ಕರೆ ಹಾಕಿಲ್ಲ, ಟ್ರಸ್ಟ್ ಮೀ, ಅಷ್ಟು ಸ್ವೀಟ್ ಇತ್ತು. ಮಲ್ಲಿಕಾ ಆ್ಯಂಡ್ ಇನ್ನೊಂದು ಯಾವುದು ಅದು ಹಣ್ಣು, ಬಾದಾಮ್ ಆ್ಯಂಡ್ ಮಲ್ಲಿಕಾ, ತುಂಬ ಸ್ವೀಟ್ ಇತ್ತು, ಆರಾಮಾಗಿ ಕೊಡ್ಬೋದು ಮಕ್ಳಿಗೂ. ತುಂಬ ಸಕ್ಕರೆ ಅಂತೂ ನಿಜ ಬೇಡ, ಏನಕ್ಕಂತಂದರೆ ಸಕ್ಕರೆ ಮಕ್ಕಳ ಒಂದು ಹೈಪರ್ ಮಾಡುತ್ತೆ, ಬ್ರೈನ್ಗೆ ತುಂಬ ಹಾರ್ಮು. ಅದಕ್ಕೋಸ್ಕರ ಎಮ್ಮೆ ಯಾರಿದೆ ಎಮ್ಮೆ? ಸೊ ಎಸ್, ಇದಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋರ್ ಇಂಪಾರ್ಟೆಂಟ್ಲಿ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಮಾಡ್ತಾ ಇದ್ದೀನಲ್ಲ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಈ ಎಲ್ಲ ವಿಡಿಯೋಸ್, ಹೋಮ್ ಸ್ಕೂಲಿಂಗ್ ವಿಡಿಯೋಸು, ಆಕ್ಟಿವಿಟೀಸು, ಅದಾದ್ಮೇಲೆ ಆಪೋಸಿಟ್ಸ್ನ ಹೇಗೆ ಹೇಳ್ಕೊಡ್ತೀನಿ ಅಂತ, ಇದಾದ್ಮೇಲೆ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ ಕ್ಯಾಪ್ಚರ್ ಮಾಡಿಕೊಂಡು ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ನೀವು ಜಸ್ಟ್ ವಿಡಿಯೋನ ನೋಡಿಕೊಂಡು ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ಅದಿತಿಗೆ ಆಲ್ರೆಡಿ ಒಂದು 10 to 12 ಬರುತ್ತೆ. ಈಗ ಲಿಸ್ಟ್ ಮಾಡಿಕೊಂಡು 40ವರೆಗೂ ನಾನು ಲಿಸ್ಟ್ ಮಾಡಿಕೊಂಡು ರಿಸರ್ಚ್ ಮಾಡಿ ಯಾವುದನ್ನು ಹೇಳ್ಕೊಡ್ಬೋದು ಮಗುಗೆ ಅಂತ ಲಿಸ್ಟ್ ಮಾಡ್ಕೊಂಡು ಅದಿತಿಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮಗೂ ಹೆಲ್ಪ್ ಆಗುತ್ತೆ. ಡೋಂಟ್ ಥಿಂಕ್ ದಟ್ ಮಕ್ಕಳು ಸ್ಕೂಲ್ ಹೋದ್ಮೇಲೆ ಕಲಿತಾರೆ ಅಂತ, ಖಂಡಿತವಾಗ್ಲೂ ಕಲಿತಾರೆ. ಈಗಲೇ ಅವ್ರಿಗೆ ಕೆಪಾಸಿಟಿ ಇರುತ್ತೆ. ಸೊ ಇದು ಯಾವುದೇ ರೀತಿ ಬರ್ಡನ್ ಅಲ್ಲ, ಇದು ಲರ್ನ್ ಬೈ ಎಂಜಾಯಿಂಗ್, ಲರ್ನ್ ಬೈ ಡೂಯಿಂಗ್ ರೀತಿ ನಾನು ಕಲಿಸ್ತಾ ಇದ್ದೀನಿ. ಪ್ರತಿದಿನ ಸೆನ್ಸರಿ ಆಕ್ಟಿವಿಟೀಸು, ಆರ್ಟ್ ಆಕ್ಟಿವಿಟೀಸ್ನ ಮಾಡಿಸ್ತಾ ಇರ್ತೀನಿ. ಶಿ ಲವ್ಸ್ ಇಟ್. ಸೊ ನನ್ನ ಪ್ರಕಾರ ಯಾವುದೇ ರೀತಿ ಅದಿತಿಗೆ ಪ್ರೆಷರ್ ಆಗ್ತಿಲ್ಲ. ಪ್ಲೀಸ್ ಡೋಂಟ್ ಟೇಕ್ ಮೀ ರಾಂಗ್. ಆ್ಯಂಡ್ ಯಾರಿಗೂ ಅದಿತಿ ಅಷ್ಟು ಸುಪೀರಿಯರ್ ಆಗಿ ಕಲ್ತಿದ್ದಾರೆ ಅದನ್ನು ತೋರಿಸೋದಕ್ಕಲ್ಲ. ನನ್ನ ಮೇನ್ ಇಂಟೆನ್ಷನ್ ಏನು ಅಂತಂದರೆ, ಅದಿತಿಯ ಒಂದು ಬ್ರೈನ್ ಕೆಪಾಸಿಟಿ 3 ವರ್ಷದವರೆಗೂ ಅಷ್ಟೇ ನಮಗೆ ಟೈಮ್ ಇರೋದು. 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ತುಂಬ ಚೆನ್ನಾಗಿ ಕ್ರಿಟಿಕಲ್ ಏಜ್ ಅಂತ ಹೇಳ್ತೀವಿ ಈ ಒಂದು 3 yearsನ, ಫಸ್ಟ್ 1000 days. ಸೊ ಆ ಫಸ್ಟ್ 1000 daysನ ನಾನು ಬೆಸ್ಟ್ ಆಗಿ ಉಪಯೋಗಿಸ್ಕೊಳ್ಬೇಕು. ನಾನು ಏನೇನನ್ನ ಫಾಲೋ ಮಾಡ್ತಿದ್ದೀನಿ ಅದನ್ನ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಂಡ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಇಂಟೆನ್ಷನ್. ಸೊ ಯಾರ್ಯಾರಿಗೆ ಈ ಒಂದು ಕಾನ್ಸೆಪ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂಡ್ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಮಾಡಿ. ಇಂಟ್ರೆಸ್ಟ್ ಇಲ್ಲ, ಅಯ್ಯೋ ಏನಪ್ಪ ಈಗಲೇ ಮಕ್ಳಿಗೆ ಮಾಡ್ಬೇಕಾ, ಇಷ್ಟೆಲ್ಲ ಪ್ರೆಷರ್ ಕೊಡ್ಬೇಕಾ ಅಂತಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇಟ್ಸ್ ಯುವರ್ ಚಾಯ್ಸ್ ಅಟ್ ಎಂಡ್ ಆಫ್ ದ ಡೇ. ಯಾಕಂತಂದ್ರೆ ನೀವು ನಿಮ್ಮ ಮಕ್ಕಳ ಪೇರೆಂಟ್ಸ್ ಆಗಿರ್ತೀರಾ, ನಿಮ್ಮ ಡಿಸಿಷನ್ ಇಸ್ ದ ಫೈನಲ್. ಸೊ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೋ ಅವ್ರು ಖಂಡಿತವಾಗ್ಲೂ ಈ ಒಂದು ಟಿಪ್ಸ್ನ ಟ್ರಿಕ್ಸ್ನ ನೀವು ತಗೊಂಡು ಮಾಡಿ. ನನಗೆ ಆಕ್ಚುಲಿ ಇದರಿಂದ ಏನಂತ ಹೇಳೋದು ಯಾವುದೇ ರೀತಿ ಬೆನಿಫಿಟ್ಸ್ ಇಲ್ಲ, ಬಟ್ ಸಾಕಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನುವಂತಹ ಇಂಟೆನ್ಷನ್ ಇಸ್ ಮೈನ್. ದಟ್ ಈಸ್ ಪ್ಯೂರ್ ಹಾರ್ಟ್ ಅಂಡ್ ಸೋಲ್ ಇಂಟೆನ್ಷನ್. ದಟ್ ಈಸ್ ಕಂಪ್ಲೀಟ್ಲಿ ಕ್ಲಿಯರ್ ವಿತ್ ಯು. ಎಸ್, ಸೊ ವಿಡಿಯೋನ ಹೆಂಗ್ ಮಾಡ್ತಿದ್ದೀನಿ, ನೀವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ದು ಯಾವ ಚಾನೆಲ್ಲು, ನಿಮ್ದು ಯಾವ್ದಪ್ಪ ಯೂಟ್ಯೂಬ್ ಚಾನಲ್ಲು ಹೇಳ್ಬಿಡಿ. ಯಾವ್ದು ನಿಮ್ದು ಯೂಟ್ಯೂಬ್ ಚಾನಲ್ಲು ಯಾವುದಪ್ಪ, ಬೇಗ ಹೇಳ್ಬಿಡಿ. ನಿಮ್ದು ಯಾವ್ದು ಯೂಟ್ಯೂಬ್ ಚಾನಲ್ಲು? ಅದಿತಿ
ಹೇಳಿ ಅದಿತಿ, ಹೇಳಿ ಅದಿತಿ. ಹಾ ಹೇಳ್ಬೇಕು, ಬೇಗ ಹೇಳ್ಬೇಕು, ವಿಡಿಯೋ ಎಂಡ್ ಮಾಡ್ತೀನಿ ನಾನು. ಅದಿತಿ, ಹಾ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.